ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕಿರು ವ್ಲಾಗ್ಸ್. ಹೇಗಿದ್ದೀರಾ ಎಲ್ಲರೂ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊತೀನಿ. ಆ್ಯಂಡ್ ಇವತ್ತು ಸಂಡೇ, ಸೊ ಎಲ್ಲರೂ ಮಲಗಿದ್ದಾರೆ. ಸ್ವಲ್ಪ ನಿಧಾನಕ್ಕೆ ಮಾತಾಡ್ತಾ ಇದ್ದೀನಿ. ಆ್ಯಂಡ್ ಇವತ್ತು ನಾನು ನಮ್ಮಣ್ಣ ಮತ್ತು ನನ್ನ ಫ್ರೆಂಡ್ಸ್ ಜೊತೆ ಕುಣಿಗಲಲ್ಲಿರೋ ಪಂಚಮುಖಿ ಆಂಜನೇಯ ಟೆಂಪಲ್ ಮತ್ತು ಚಿಕ್ಕಣ್ಣ ಸ್ವಾಮಿ ಟೆಂಪಲ್ಗೆ ಹೋಗ್ತಾ ಇದ್ದೀನಿ. ಇನ್ನೇನು ಅವರಿಗಷ್ಟೇ ವೆಯ್ಟಿಂಗ್. ಅವರಿಬ್ಬರು ಬಂದಿದ ತಕ್ಷಣ ಹೊಡೋದೆ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಇವಾಗ ನಾನು ಎಲ್ಲಿದ್ದೀನಿ, ಇದು ನಮ್ಮ ಮನೆ ಅಲ್ಲ. ಸೊ ನೋಡ್ಬೋದು, ಇದು ನಮ್ಮ ಮನೆ ಅಲ್ಲ, ನಾನು ನನ್ನ ಫ್ರೆಂಡ್ ಮನೆಯಲ್ಲಿದ್ದೀನಿ. ಫೇಮಸ್ ಎಲ್ಲ ಏನಿಲ್ಲ ಗೈಸ್. ಸೊ ಬೇಸಿಕಲಿ ಅದು ನನ್ನ ಫ್ರೆಂಡು, ಅವಳು ವ್ಲಾಗರು. ಅವಳದು ಗೌಡ್ರು ವ್ಲಾಗ್ಸ್ ಅಂತ ಯೂಟ್ಯೂಬ್ ಚಾನಲ್ ಇದೆ. ಸೊ ಪ್ಲೀಸ್ ಅವಳದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಎಸ್, ಇವತ್ತು ಎರಡೆರಡು ಚಾನಲಲ್ಲಿ ವೀಡಿಯೋಸ್ ಎಲ್ಲ ಬರ್ತಾ ಹೋಗುತ್ತೆ. ಬಾಯ್ ಮಾ. 8 ಗಂಟೆಗೆ ಓಡಬೇಕು ಅಂದವರು ಎಷ್ಟು ಗಂಟೆಗೆ ಹೊಟ್ಟಿದ್ದೀವಿ? 8:30 ಆಗಿಲ್ಲ ಅಷ್ಟೇ ಕಡೆ. 9 ಗಂಟೆ ನಾನು ನೋಡಿದೆ ಟೈಮು. 8 ಗಂಟೆ, ಅದು 7:30 ಪ್ಲ್ಯಾನ್ ಮಾಡಿ 8 ಗಂಟೆಗೆ ಬಂದು ನಿಂತ್ಕೊಂಡು 9 ಗಂಟೆಗೆ ಹೊರಡಿದ್ದೀವಿ. ಇವಾಗ ಕುಣಿಗಲ್ ಬೈಪಾಸ್ ಬಂದಿದ್ದೀವಿ ಟಿಫನ್ ಮಾಡ್ಕೊಂಡು ಹೋಗೋಣ ಅಂತ. ಟೇಸ್ಟಿತ್ತು ಸಿಕ್ಕಾಪಟ್ಟೆ. ದಿನ ತಿಂದು ಟೈಮ್ ಇಲ್ಲ, ಸುಮ್ಮನೆ ಇದ್ವಿ. ಯಾರು ಫಸ್ಟ್ ಹೇಳ್ತಾರೆ ಅಂತ ತಡ್ಕೊಳಕ್ಕಾಗಿಲ್ಲ. ಯಾರಾದ್ರೂ ಒಬ್ರು ಕೇಳಿ ಯಾವಾಗ ಟಿಫನ್ ಮಾಡೋಣ ಅಂತ ಯಾರಾದ್ರೂ ಕೇಳಿದ್ರೆ ಮಾಡೋಣ ನಿಮ್ಗೂ ನಮ್ಗೂ ಓಕೆ. ನಾನು ಆ್ಯಕ್ಚುಲಿ ಫಸ್ಟ್ ಬರತ್ತಾ ಹೇಳ್ತಾನೆ ಅಂತ ಗೆಸ್ ಮಾಡಿದ್ದೆ. ಅವ್ನು ಆ್ಯಕ್ಚುಲಿ ಅಲ್ಲೇ ಹೇಳಿದ್ರು, ಟರ್ನ್ ಮಾಡಿದ ತಕ್ಷಣ ಟಿಫನ್ ಮಾಡೋಣ ಅಂತ. ಯಾರು ಏನೂ ಮಾತಾಡಲಿಲ್ಲ, ಸುಮ್ಮನಾಗೋದು ಅವನು. ಆಮೇಲೆ ನಿಲ್ಲಿಸಿದಾಗ, ಟೋಲ್ ಹತ್ರ ಬಂದಾಗ ನಿಲ್ಲಿಸಿದಾಗ, ನನ್ನ ಚಾನೆಲ್ ಗಾಯ ಹೇಳು ಆಯ್ತಾ. ಇವಾಗ ಬಂದಿದ್ದೀವಿ, ಟಿಫನ್ ಮಾಡಿ ಓಡೋಣ. ಸೊ ಗೈಸ್, ಎಂತ ಅಂದರೆ ನೀನೇ ಹೇಳು, ಏನಾಯ್ತು ಹೇಳು. ಮ್ಯಾಪ್, ಗೂಗಲ್ ಮ್ಯಾಪ್ ನಂಬ್ಕೊಂಡೆ ಯಾವತ್ತೂ ಹೋಗ್ಬಾರ್ದು. ರೂಟ್ ಇರೋದೇ ಬೇರೆ ಕಡೆ, ಆ ದೇವಸ್ಥಾನ ಇರೋದೇ ಬೇರೆ ಕಡೆ. 2 ಕಿಲೋಮೀಟರ್ ಅಷ್ಟೇ ಇರೋದು, ನಮ್ಗೆ 6 ಕಿಲೋಮೀಟರ್ ತೋರಿಸ್ತಿದೆ. ಹೆಂಗೋ ನನ್ನ ಫ್ರೆಂಡ್ಸ್ ಇಲ್ಲೇ ವೆಯ್ಟ್ ಮಾಡ್ತಾ ಇದ್ರು ಆರ್ಚ್ ಹತ್ರ. ಹಂಗಾಗಿ ಕಾಲ್ ಮಾಡಿದ್ರು, ಕರೆಕ್ಟ್ ಟೈಮಿಗೆ ಕಾಲ್ ಮಾಡಿದ್ರು ಎಲ್ಲಿದ್ದೀರಾ ಅಂತ. ಇಲ್ಲ ಅಂದಿದ್ರೆ ಸುತ್ತಿ ಬಳಸ್ಕೊಂಡು 6 ಕಿಲೋಮೀಟರ್ ಹೋಗ್ಬಿಟ್ಟು ಬರ್ತಿದ್ವಿ. ಓಕೆ, ಎನಿವೇಸ್ ಇವಾಗ ಹೋಗ್ತಾ ಇದ್ವಿ ಪಂಚಮುಖಿ ದೇವಸ್ಥಾನ ಆಂಜನೇಯ ಟೆಂಪಲ್ ಇದೆಯಲ್ಲ, ಅಲ್ಲಿಗೆ ಫಸ್ಟ್ ಹೋಗ್ತಾ ಇದ್ದೀವಿ. ಗೊತ್ತಿಲ್ಲ ನನಗೆ ಎಷ್ಟು ಜೋರಾಗಿ ಕೇಳಿಸ್ತದೆ ಅಂತ, ಗಾಳಿ ಇದೆ. ಸೊ ಅಲ್ಲಿ ಹೋದ್ಮೇಲೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಓಕೆ, ಏನು ಹಂಗೆ ನೋಡ್ತಿದ್ಯಾ? ಅಲ್ಲಿ ನೋಡಿ ಗೈಸ್, ಕಾಣಿಸ್ತಾ ಇದೆಯಲ್ಲ, ಅದೇ ಟೆಂಪಲ್, ಅದೇ ದೇವಸ್ಥಾನ. ಇಷ್ಟು ದೂರದಿಂದನೇ ಎಷ್ಟು ಹೈಟ್ ಕಾಣಿಸ್ತಿದೆ, 101 ಅಡಿ ಇದೆ. ನೋಡಿ ಎಂತ ವಾತಾವರಣ, ಎಷ್ಟು ನೆಮ್ಮದಿ ವಾತಾವರಣ. ಹೌದು, ಫುಲ್ ಎಲ್ಲ ಸುತ್ತ ಗ್ರೀನರಿ. ಅಲ್ಲಿದೆ ದೇವಸ್ಥಾನ, ಬಟ್ ಸರೌಂಡಿಂಗು ಅಷ್ಟೇ ಚೆಂದ ಇದೆ. ನಾವು ಆದಿಯೋಗಿಗೆ ಹೋದಾಗ ಹೆಂಗೆ ಫೀಲ್ ಆಗುತ್ತೋ ಹಂಗಾಗುತ್ತೆ. ಸೊ ನೋಡಿ, ವಿಶ್ವದ ಅತಿ ಎತ್ತರ ಇರೋ 161 ಅಡಿ ಇರೋ ಪಂಚಮುಖಿ ಆಂಜನೇಯ ಸ್ವಾಮಿ ಟೆಂಪಲಿಗೆ ಬಂದಿದ್ದೀವಿ. ಎಷ್ಟು ದೊಡ್ಡದಾಗಿದೆ. ಇದರಿಂದ ನೋಡ್ತಾ ಇದ್ರೆ ಲಿಟ್ರಲಿ ಲೈವ್ ಆಗಿ ನೋಡೋದಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಆ್ಯಂಡ್ ಸಕ್ಕತ್ತಾಗಿದೆ, ಒಂಥರ ವರ್ಡ್ಸೇ ಸಿಗ್ತಾಯಿಲ್ಲ ಹೇಳೋದಕ್ಕೆ. ಅಲ್ಲಿ ನೀವು ಝೂಮ್ ಮಾಡಿ ನೋಡಿದ್ರೆ ಆ ಹಾರದಲ್ಲೂ ಹಾಕಿದ್ದಾರೆ 161 ಅಡಿ ಅಂತ. ಆ್ಯಂಡ್ ಇದು ಸೊ ಮೊದಲನೇದು ಮುಂದೆ ಇರೋದು ಆಂಜನೇಯ ಸ್ವಾಮಿ ದೇವ್ರ ಎಡಗಡೆ ನರಸಿಂಹಸ್ವಾಮಿ ಇದೆ, ಮತ್ತು ಆ ಕಡೆ ಕುದುರೆ ಮುಖ ಇದೆ, ಈ ಕಡೆ ಮುನೇಶ್ವರ, ಮತ್ತು ಬಲಗಡೆಗೆ ಮತ್ತು ವರಹ ರೂಪ. ಸೊ ಈ 5 ರೂಪ ಸೇರಿ ಪಂಚಮುಖಿ ಆಗಿರೋದು. ಸೊ ಇವಾಗ ನೀನು ಹೇಳು, ಎಷ್ಟು ತಿಂಗಳಿಂದ ಪ್ಲಾನ್ ಮಾಡಿದ್ರಿ ಇಲ್ಲಿಗೆ ಬರಬೇಕು ಅಂತ? ಆಲ್ಮೋಸ್ಟ್ 3 ಮಂತ್ಸ್ ಇಲ್ಲಿಗೆ ಬರಬೇಕು ಅಂತ. ಇಲ್ಲಿಗೆ ಬರಬೇಕು ಅಂತ ಎಕ್ಸಿಕ್ಯೂಟ್ ಆಗಿದೆ. ಪ್ರತಿ ಭಾನುವಾರ ಕೇಳ್ತಾನೆ ಇರ್ತೀನಿ, ಇವರು ಹೋಗೋಣ ಅಂತಾನೆ ಇರ್ತಾರೆ. ಕನ್ಫರ್ಮ್ ಆಗಿದೆ ಯಾವಾಗ ಹೇಳು? ಲೇಟ್ ನೈಟ್, ನಿನ್ನೆ ನೈಟ್ ಕನ್ಫರ್ಮ್ ಆಗಿ ಬರ್ತಾ ಇರೋದು ಇವತ್ತು. ಏನಾಗ್ತಿದೆ? ಹೆಬ್ಬಾಗಿಲು ಕನ್ಸ್ಟ್ರಕ್ಷನ್ ಅಲ್ಲಿ ಇದೆ ಇವಾಗ. ಮೊದಲು ಶನಿ ಮಹಾತ್ಮನ ದೇವಸ್ಥಾನ ಹೋಗಿ ಆಮೇಲೆ ಆಂಜನೇಯ ದೇವಸ್ಥಾನಕ್ಕೆ ಹೋಗ್ಬೇಕು.
ಎಳ್ಬತ್ತಿ ತೊಗೊಂಡೋಗ್ತಾವನೆ ಶಣ್ಮಕ್ಕಂದೇವ್ರಿಗೆ ಅರಿಸ್ಕೊಂಡು ಹಾಕ್ಬೇಕು ಮನ್ಸಲ್ಲಿ ಏನಾದರೂ ಬೇಡ್ಕೊಂಡು. ನೀನೇನು ತೊಗೊಂಡು? ಬೆಲ್ಲದ್ದು. ಓಕೆ, ನೀವು ಬೆಲ್ಲದ್ದು ದೀಪ ತೊಗೊಂಡು. ದೀಪ ತಗೊಳ್ಳಿ. ಹೇಳಿಲ್ಲ ನೀನು, ಸುಮ್ಮನೆ ಇರು, ಅವ್ರು ಹೇಳ್ದಂಗೆ ನಾನು ಮಾಡ್ತೀನಿ. सरिता नाम यहाँ है, तेजस्विनी नाम यहाँ है, रक्षित नाम देश है, मंजेश नाम देश है, यशवी नाम देश है, चंपा नाम यहाँ है, निवेदिता नाम यहाँ है, सह कुटुंबा नाम देश है. विजयेश्वर स्वामी देवता अनुग्रह चित्र स्वामी वाले ಕಷ್ಟಕ್ಕೆ ಬಂಧನಾಗಿಸಿ ನವಗ್ರಹಗಳಿಗೆ ಎಲ್ಲ ಕೈಕೊಂಡು ಅಭಿಷೇಕ ಮಾಡಿ ಬಂದು ಕಷ್ಟ ಇಲ್ಲದ್ದು ಅದಕ್ಕೆ ಶನಿ ಮಹಾತ್ಮ ಇದ್ರಿಗೆ ಹಾಕ್ತಾನೆ. ಶನಿ ದೋಷ ಇದೆಲ್ಲ ಇರೋದ್ರಿಂದ ಏನು ಹೆಚ್ಚು ಮಕ್ಕಳು ನಿವೇದಿತ 5 ಕ್ಲಾಸಾಗ ಹೆಚ್ಚು ಮಕ್ಕಳು 5 ಕ್ಲಾಸಾಗ ಇದೆ, ಶನಿ ದೋಷ ಇಲ್ಲ. ಆಮೇಲೆ ಗಂಡನ ಹೆಸರು ಮದುವಾಗಿಲ್ಲ, ಮದುವಾಗಿಲ್ಲ, ದೇವರಲ್ಲೇ ಮಾಡ್ಕೊಂಡಿಲ್ಲ. ಹೆಣ್ಣು ಹೆಸರು ತಿಲಕ್ 5 ಕ್ಲಾಸಾಗ ಐತಿ. ನಿಮ್ಮದು ಭರತ್ 5 ಕ್ಲಾಸಾಗ ಐತಿ. ಕೀರ್ತನ 5 ಕ್ಲಾಸಲ್ಲಿ ಐತಿ. 4 ಜನದ್ದು ಚೆನ್ನಾಗೈತಿ. ನಿಮ್ಮ ಕುಟುಂಬದಲ್ಲಿ ನಿಮ್ಮ ತಂದೆ ತಾಯಿಗಳು ಹೆಂಗಿದೆಯೋ ಗೊತ್ತಿಲ್ಲ, ಪದ್ಮಕ ಒಳ್ಳೆಯದು. ಶ್ರೀರಾಂಜನ ಸಮಾಭಾಸಂ ರವಿಪುತ್ರಂ ಹಿಮಾಗ್ರತಂ ಛಾಯಾಮಾರ್ತಾಂಡ ಸಂಭೂತಂ ತಂ ನಮಾಮಿ ಶನೈಶ್ಚರಂ ಅರ್ಧಕಾಯಂ ಮಹಾಗೇರ್ಯಂ ಚಂದ್ರಾಧಿತ್ಯ ವಿಮರ್ದನಂ ಸಿಂಹಿಕಾ ಗರ್ಭ ಸಂಭೂತಂ ತಂ ರಾಹುಂ ಪ್ರಣಮಾಮ್ಯಾಗಂ ಫಲಾದ ವಿಶ್ವ तन्नमामि दिनेश्वरं हर्दकायं महागीर्यं चन्द्राधित्य विमर्दनं सिंहिकागर्भसम्भूतं तं राहुं प्रणमाम्याजं फलादपुष्पसङ्काशं साक्षातं रौद्रं केतुं प्रणमाम्यां. ಫೋನ್ ಪೇನಾ? ಒಳ್ಳೆಯದಾಗುತ್ತೆ. ಶನಿ ಮಹಾತ್ಮ ಈ ಕಡೆ ಚೆನ್ನಾಗಿರ್ತೀರ. ಮತ್ತೆ ಬರೀ 300 ರೂಪಾಯಿ ಫೋನ್ ಪೇ. ಅದಿತ್ತು ಇರು ಬರ ಏನು ಹೆಸರು? ಕೀರ್ತನ. ಬಾ ತಲೆ ಮೇಲೆ ಹಾಕು. ಗೋವಿಂದ ಗೋವಿಂದ ಆಂಜನೇಯ ಸ್ವಾಮಿ ಪಾದಾರ್ಗಿದ ಗೋವಿಂದ ಗೋವಿಂದ. ಆ ಗೋವಿಂದ ಅನ್ನೋ ಮಾತು ಭಗವಂತ ಮುಟ್ಟಬೇಕು. ಗೋವಿಂದ ಅನ್ನೋರಿಗೆಲ್ಲ ಆನಂದ ಆಗಲಿ, ಒಳ್ಳೆಯದಾಗಲಿ. ದರ್ಶನ ಮಾಡಿ ಬರ್ತಿದ್ದಂಗೆ ನಿಮಗೆ ತಾಯ್ತಗಳು, ಕೀ ಬಂಚು, ಫೋಟೋ ಫ್ರೇಮ್ಗಳು, ಬಟ್ಟು ಆ ಥರ ಎಲ್ಲ ಸಿಗುತ್ತೆ ಅಲ್ಲೇ. ಒಬ್ಬರು ನಿಂತವ್ರೆ, ಒಬ್ಬೊಬ್ರು ತಲೆಗೆ 10 ರೂಪಾಯಿ ಕೊಟ್ಬಿಟ್ಟು ಮೇಲೋಗಿ ಜಸ್ಟ್ ಏನಿಲ್ಲ ಸುಮ್ಮನೆ ವ್ಯೂ ನೋಡ್ಕೊಂಡು ಬರೋದಕ್ಕೆ ಒಬ್ಬೊಬ್ರು 10 ರೂಪಾಯಿ ಕೊಟ್ಬಿಟ್ಟು ಹೋಗ್ಬೇಕು. ಪಾದ ನಮಸ್ಕಾರ ಮಾಡ್ಕೊಂಡು ಬರೋಕ್ಕೆ. ಹೆಂಗೂ ಇಲ್ಲೇ ದೇವ್ರ ದರ್ಶನ ಮಾಡಿದ್ದೀವಿ. ಎಸ್ ಗೈಸ್, ಇವಾಗ ದರ್ಶನ ಎಲ್ಲ ಮುಗ್ದಿದೆ. ಆ್ಯಂಡ್ ನಮಗೆ ಒಳಗೆ ಹೋದಾಗ ಹಾನೆಸ್ಟಾಗಿ ಹೇಳಬೇಕು ಅಂತಂದರೆ ನಾಟ್ ಸೊ ಗ್ರೇಟ್ ಎಕ್ಸ್ಪೀರಿಯನ್ಸ್. ಏನಕ್ಕೆ ಅಂತಂದರೆ ಜನ ಎಲ್ಲರೂ ಬರೋದೇ ಮೇಯ್ನಾಗಿ ಸ್ಟ್ಯಾಚ್ಯೂ ನೋಡೋದಕ್ಕೆ. ಆ್ಯಂಡ್ ಅದನ್ನು ದೇವಸ್ಥಾನದವ್ರು ಆ್ಯಕ್ಚುಲಿ ಇದನ್ನು ಮಿಸ್ಯೂಸ್ ಮಾಡ್ತಾ ಇದ್ದಾರೆ ಅಂತ ನನಗೆ ಅಂತ ಅನ್ನಿಸ್ತು. ಇದು ನನಗೆ ಅನಿಸಿದ ಒಪಿನಿಯನ್ ನಾನು ಹೇಳ್ತಾ ಇದ್ದೀನಿ. ಯಾಕೆ ಅಂತಂದರೆ ನಮಗೆ ಹೋಗ್ತಾನೆ ಸ್ಟಾರ್ಟಿಂಗಲ್ಲಿ ನಾನು ನಿಮಗೆ ತೋರಿಸಿದ್ನಲ್ಲ ಬೆಲ್ಲದ ದೀಪಗಳು ಅದಿದೆ. ಅದನ್ನು ನಾವು 100 ರೂಪಾಯಿ ಕೊಟ್ಟು ತೊಗೋಬೇಕು. ಫೈನ್, ಓಕೆ, 100 ರೂಪಾಯಿ ಕೊಟ್ಟು ತೊಗೋಬೋದು. ಆದರೆ ನಾವು ಅಲ್ಲಿ ಒಳಗಡೆ ಹೋದ್ಮೇಲೆ ಯಾವಾಗ ನಮಗೆ ಎಣ್ಣೆ ಕೊಟ್ಬಿಟ್ಟು ಅಭಿಷೇಕ ಎಲ್ಲ ಮಾಡಿ ಅಂತ ಹೇಳಿದ್ರು, ಅಲ್ಲಿ 300 ರೂಪಾಯಿ ಡಿಮ್ಯಾಂಡ್ ಮಾಡಿದ್ರು. ಅದನ್ನು ಅವರು ಹೇಗೆ ಅಂತಂದರೆ ಮುಂಚೆನೇ ಹೇಳಲ್ಲ ನಮಗೆ. ಇಲ್ಲಿ ನೀವು ಆರತಿಗೆ 100 ರೂಪಾಯಿ ಕೊಟ್ಟು ತೊಗೊಬೇಕು, ಮುಂದೆ ಒಳಗಡೆ ಹೋದ್ಮೇಲೆ 300 ರೂಪಾಯಿ ಕೊಡಬೇಕು ಅಂತ ಎಲ್ಲೂ ಹೇಳಲ್ಲ ಅವರು. ಹೋಗಾದ್ಮೇಲೆ ಅಲ್ಲಿ ಹೋದ್ಮೇಲೆ ಹೇಳ್ತಾರೆ, ಅವಾಗ ತೊಗೊಂಡಿರೋರು ಆಫ್ಕೋರ್ಸ್ ಕೊಡಲೇಬೇಕು ನಾವು.
ಏನು ಮಾಡೋಕ್ಕಾಗಲ್ಲ. ಸೊ ನನಗದು ಅಟ್ಟ ಸ್ಕ್ಯಾಮ್ ಅಂತ ಅನ್ನಿಸ್ತು. ಅದಾದಮೇಲೆ ಬೇರೆ ಬೇರೆ ಅದೊಂದೇ ಬೆಲ್ಲದ ಆರತಿ ಒಂದೇ ಅಲ್ಲ, ಈ ಕಡೆ ಇದು ತುಪ್ಪದ ದೀಪಗಳು ಇದೆ. ಏನು ಲೈಕ್ ನಾವು ದೇವಸ್ಥಾನಕ್ಕೆ ಬರೋದೇ ಮೇಯ್ನಾಗಿ ಒಂದೊಳ್ಳೆ ವೈಬ್ಸ್ಗೋಸ್ಕರ, ಮನಸ್ಸಿಗೆ ನೆಮ್ಮದಿ ಸಿಗಲಿ ಅಂತ ನಾವು ದೇವಸ್ಥಾನಕ್ಕೆ ಬರ್ತೀವಿ. ಆದರೆ ಅದನ್ನು ಇವರು ಅಡ್ವಾಂಟೇಜಾಗಿ ತೊಗೊಂಡು ಸ್ಕ್ಯಾಮ್ ಮಾಡ್ತಾ ಇದ್ದಾರೆ ಅಂತ ಅನ್ನಿಸ್ತು. ಬಿಕಾಸ್ 300 ರೂಪಾಯಿ ಯಾವುದು ಫ್ರೀಯಾಗಿ ಬರಲ್ಲ. ಮುಂಚೆನೇ 100 ರೂಪಾಯಿ ಕೊಟ್ಬಿಟ್ಟು ಮತ್ತೆ ಹೋಗಿ ಒಳಗಡೆ ಹೋದ್ಮೇಲೆ ಇನ್ನೊಂದ್ಸಲಿ ಪೇ ಮಾಡೋದಿದೆಯಲ್ಲ, ದಟ್ ಈಸ್ ನಾಟ್ ರಿಯಲಿ ರೈಟ್ ಅಂತ ನನಗನ್ನಿಸ್ತು. ಆ್ಯಂಡ್ ನನ್ನ ಜೊತೆಲಿದ್ದಿದ್ದು ಫ್ರೆಂಡ್ಸ್ ಕೂಡ ಅದೇ ಅನ್ನಿಸ್ತು. ಆ್ಯಂಡ್ ಬರ್ತಾ ಇದ್ದಾರೆ ಇರಿ, ಅವ್ರನ್ನೇ ಕೇಳ್ತೀನಿ. ಬಿಕಾಸ್ ನಾನು ಒಬ್ಬಳೇ ಒಪಿನಿಯನ್ ಅಲ್ಲ ಇದು, ಅವ್ರಿಗೂ ಅನಿಸಿದೆ. ಸೊ ಅವಳನ್ನೂ ಒಂದು ಮಾತು ಕೇಳ್ತೀನಿ. ಸೊ ನೀವಿ ಐ ನೋ ನೀನು ನಿನ್ನ ಚಾನಲಲ್ಲಿ ಹೇಳಿರ್ತೀಯ ಇದನ್ನು ಅಂತ, ಬಟ್ ಸ್ಟಿಲ್ ನಿಂಗೆ ಹೇಗೆ ಅನ್ನಿಸ್ತು ಇಲ್ಲಿ ಬಂದಿದ್ದು? ಆನೆಸ್ಟ್ ರಿವ್ಯೂ ಪ್ಲೀಸ್. ನಾನು ಹೇಳ್ತೀನಿ, ಇದು ಇನ್ಸ್ಟಾಗ್ರಾಮ್ ಹೈಪೆ. ಯಾಕಂತಂದರೆ ನಾನು ಒಪ್ಕೊತೀನಿ, ಇಲ್ಲಿ ಭಕ್ತಿಗೋಸ್ಕರನೇ ಬರ್ತೀವಿ. ಬಟ್ 10% ಭಕ್ತಿ ಇದೆ, 90% ಫುಲ್ ಸ್ಕ್ಯಾಮ್ ಇದೆ ಇಲ್ಲಿ. ಇದು ನನ್ನ ಹಾನೆಸ್ಟ್ ರಿವ್ಯೂ. ಒಳಗಡೆ ಹೋಗಿ ಭಕ್ತಿಯಿಂದ ಪೂಜೆ ಮಾಡ್ಕೊಳ್ಳೋಕ್ಕೂ ನಿಮಗೆ ಟೈಮ್ ಸಿಗಲ್ಲ. ಇಲ್ಲಿ ದೀಪ ಇಲ್ಲಿ ಎಣ್ಣೆ ಕೊಡ್ತಾರೆ, ಅಲ್ಲಿ ಅಮೌಂಟ್ ಕೊಡ್ತಾರೆ. ಸೊ ನಿಮಗೆ ಭಕ್ತಿಯಿಂದ ಪೂಜೆ ಮಾಡ್ಕೊಳ್ಳೋಕ್ಕೆ ಅಂದರೆ ಪೀಸ್ಫುಲ್ನೆಸ್ ಇಲ್ಲ. ಬರಬೇಕು, ಫೋಟೋ ತೆಗಿಸ್ಕೋಬೇಕು, ಹೋಗ್ಬೇಕು ಅನ್ನೋ ಥರ ಇದೆ ಅಷ್ಟೇ. ಮೇಯ್ನಾಗಿ ಎಲ್ಲ ಬರೋದು ಆ ಸ್ಟ್ಯಾಚು, ಅದ್ರ ಜೊತೆಗೆ ಒಂದು ಫೋಟೋ, ಅದನ್ನು ವಾಟ್ಸಪ್ ಅಥವಾ ಇನ್ಸ್ಟಾಗ್ರಾಮ್ ಸ್ಟೋರಿ ಸ್ಟೇಟಸ್ಗೆ ಹಾಕೋದಕ್ಕೆ. ಮೊರೋರ್ ಅವ್ರು ಏನಂದರೆ, ನಾನು ಆಗಲೇ ಹೇಳ್ದಂಗೆ ಸ್ಟಾರ್ಟಿಂಗ್ ನಾವು 100 ರೂಪಾಯಿ ಕೊಟ್ಟು ತೊಗೋತೀವಲ್ಲ, ಅವಾಗ ಹೇಳಲ್ಲ ಅವರು ಒಳಗಡೆ ಹೋದ್ಮೇಲೆ ಪೇ ಮಾಡಬೇಕು ಅಂತ. ಯಾವಾಗ ಆರತಿ ಎಲ್ಲ ಮಾಡಿಸ್ಕೊಂಡು ಅದೆಲ್ಲ ಪ್ರೋಸೆಸ್ ಎಲ್ಲ ಮುಗಿಸ್ತಾರೋ, ಎಣ್ಣೆ ಅಭಿಷೇಕ ಅದೆಲ್ಲ ಆಗುತ್ತೋ, ಅವಾಗ ಅವ್ರು ಹೇಳ್ತಾರೆ ಯು ಹ್ಯಾವ್ ಟು ಪೇ 300 ಅಂತ, ವಿಚ್ ಇಸ್ ಅಟ್ ಅ ಸ್ಕ್ಯಾಮ್. ಸೊ ನಾಟ್ ರಿಯಲಿ ಗ್ರೇಟ್ ಎಕ್ಸ್ಪೀರಿಯನ್ಸ್. ಕೊಡ್ಬೋದು, 100 ರೂಪೀಸ್ ಎಣ್ಣೆಗೆ 300 ರೂಪೀಸ್ ಕೊಡ್ಬಾರ್ದು. ನಮ್ಮ ಮನೇಲಿ ನಮ್ಮಮ್ಮ ಮಮ್ಮಿ ಎಣ್ಣೆ ತಗೋಬ ಅಂದ್ರೆ 60 ರೂಪಾಯಿ ಎಣ್ಣೆ. ಆಕ್ಚುಲಿ ಎಣ್ಣೆ ಸ್ವಲ್ಪ ಕಾಸ್ಟ್ಲಿನೇ. ಬಟ್ ನಮ್ಮ ಮನೇಲಿ ನಮ್ಮಮ್ಮ ಎಣ್ಣೆ ತಗೋಬೇಕು ಅಂತ 3 ಸರಿ ಯೋಚನೆ ಮಾಡ್ತಾರೆ. ಒಂದು ಬಾಟಲ್ ತಗೊಂಡು ರೀಫಿಲ್ ಮಾಡಕ್ಕೆ ಅಂತ ಬೇರೆ ಬೇರೆ ಪ್ಯಾಕೆಟ್ ತಗೊಂಡು ರೀಫಿಲ್ ಮಾಡ್ತೀವಿ. ಬಟ್ ನಾವ್ ಇಲ್ಲಿ ಬಂದಾಗ 300 ರೂಪಾಯಿ ಸ್ಟಾರ್ಟಿಂಗ್ ಅಲ್ಲಿ 100 ರೂಪಾಯಿ ಕೊಡ್ಬೇಕಾದ್ರೆ ಏನ್ ಅನ್ಸುತ್ತೆ ಅಂತಂದ್ರೆ 100 ರೂಪಾಯಿ ಅಷ್ಟೇ ಅಲ್ವಾ, ಎಲ್ಲರೂ ಪೂಜೆ ಮಾಡ್ಸೋಣ ಅಂತ ತಗೊಂಡ್ಬಿಡ್ತೀವಿ. ಬಟ್ ಒಳಗಡೆ ಹೋದ್ಮೇಲೆ ಆಕ್ಚುಲ್ ಸ್ಕ್ಯಾಮ್ ಶುರುವಾಗೋದು. ಸೊ ಇದನ್ನ ನಾವು ಏನು ಬ್ಯಾಡ್ ವೈಬ್ಸ್ ಅಥವಾ ಇದನ್ನ ಸ್ಪ್ರೆಡ್ ಮಾಡಬೇಕು ಅಂತ ಹೇಳ್ತಿಲ್ಲ. ಬಟ್ ನೀವು ದೇವಸ್ಥಾನಕ್ಕೆ ಬರಕ್ ಮುಂಚೆ ಸ್ವಲ್ಪ ಅವೇರ್ ಆಗಿರಿ ಅಂತ ಹೇಳ್ತಾ ಇದೀವಿ ಅಷ್ಟೇ. ಸೊ ನೆಕ್ಸ್ಟ್ ಟೈಮ್ ನೀವು ಯಾರಾದರೂ ಬರಬೇಕು ಅಂತ ಅನ್ಕೊಂಡಿದ್ರೆ ಇದ್ರ ಬಗ್ಗೆ ಸ್ವಲ್ಪ ಮುಂಚೆನೇ ತಿಳ್ಕೊಂಡಿರಿ. ಆವಾಗ ನಿಮಗೂ ಅವರು ಎಲ್ಲ ಥರ ಅಪ್ರೋಚ್ ಮಾಡಿದಾಗ ನೀವು ನಮ್ಮ ಥರ ಮೋಸ ಹೋಗ್ಬಿಡಿ ಅಂತ ಅಷ್ಟೇ. ಸೊ ನಿಮಗೆಲ್ಲ ಗೊತ್ತಾಗ್ಲಿ ಅಂತ ಹೇಳ್ತಾ ಇರೋದು. ಬನ್ನಿ, ನೆಮ್ಮದಿಯಿಂದ ಪೂಜೆ ಮಾಡಿಸ್ಕೊಂಡು ಹೋಗಿ. ಆ್ಯಂಡ್ ಅದು ಮೇಲೆ ಹೋಗೋದಕ್ಕೂ ಅಷ್ಟೇ 10 ರೂಪಾಯಿ ಕೊಡಬೇಕು. ಎಲ್ಲದರಲ್ಲೂ ದುಡ್ಡು ಮಾಡ್ತಾ ಇದ್ದಾರೆ ಇವರು. ಅಲ್ಲಿ ಎಲ್ಲೂ ನೀವು ಅಂತ ಆದಿ ಹೋಗಿ ನೋಡಿದ್ರೂ ಅಷ್ಟೇ. ಇವಾಗ ಬರೀ ಪಾರ್ಕಿಂಗ್ ಫೀಸ್ ಮಾಡ್ತಾ ಇದ್ದಾರೆ, ಅಷ್ಟು ಬಿಟ್ರೆ ಇನ್ನೇನು ಇಲ್ಲ ಅಲ್ಲಿ. ಇಲ್ಲಿ ಪಾರ್ಕಿಂಗ್ ಫೀಸ್ ಬೇರೆ ಇಲ್ಲ, ಅದೊಂದು ಅದು ಮಾಡ್ತಾರೆ. ಮಾಲ್ ಆಫ್ ಏಷಿಯಾ ಅಲ್ಲಿ ಎಂಟ್ರಿಗೆ ಅಮೌಂಟ್ ಕೇಳಿದಾಗ ಎಷ್ಟು ನ್ಯೂಸ್ ಮಾಡಿದ್ರು ನಮ್ ಜನ. ಅದನ್ನೆಲ್ಲ ನೆನಪಿದೆ. ಆನೆಸ್ಟ್ ಆಗಿತ್ತು, ನಾನು ಒಪ್ಕೋತೀನಿ. ಮಾಲ್ ಆಫ್ ಏಷಿಯಾದಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ಎಂಟ್ರಿ ಅಮೌಂಟ್ ಇಟ್ಟಾಗೆಲ್ಲ ನಮಗೂ ಇಷ್ಟ ಆಗ್ಲಿಲ್ಲ ಹೋಗೋಕೆ, ಬಿಕಾಸ್ ನೋಡಕ್ಕೇನೆ ಯಾರು ಅಷ್ಟು ದುಡ್ಡು ಕೊಡ್ತಾರೆ ಅಂತ ಅನಿಸ್ತು. ಬಟ್ ಇಲ್ಲಿ ನಾವು ಭಕ್ತಿಗೆ ಅಂತ ಬಂದಾಗ ಈ ರೇಂಜ್ ಸ್ಕ್ಯಾಮ್ ಮಾಡಿದ್ರೆ ನಮ್ ಜನಕ್ಕೆ ಅದು ಅಕ್ಸೆಪ್ಟಬಲ್. ಸೊ ಜನಗಳಿಗೆ ಗೊತ್ತಾಗಬೇಕು ಇದು. ಹಾಗಾಗಿ ಈ ವಿಡಿಯೋನ ಹೆಚ್ಚೆಚ್ಚು ಶೇರ್ ಮಾಡಿ. ಆ್ಯಂಡ್ ಇನ್ನೂ ಡೀಟೇಲ್ ಆಗಿ ಅವಳು ಕೂಡ ಅವಳು ವ್ಲಾಗಲ್ಲಿ ಹಾಕಿದ್ದಾಳೆ, ಗೌಡ್ರು ವ್ಲಾಗ್ಸ್ ಅಂತ. ಅದರದ್ದು ಲಿಂಕ್ ನಾನು ಹಾಕಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ, ಅದಲ್ಲೂ ಹೋಗಿ ಚೆಕ್ ಮಾಡಿ. ಸೊ ಜನಗಳಿಗೆ ಸ್ಪ್ರೆಡ್ ಮಾಡಿ ಈ ನ್ಯೂಸ್ನ. ಅವಳ ಹಣೆಯಲ್ಲಿ ಕುಂಕುಮ ಎಷ್ಟಿದೆಯೋ ಅಷ್ಟು ಕಡೆನೂ ಈ ಟೆಂಪಲ್ಗೆ ಒಂದು ಬಾಯ್ ವಾಪಸ್ ಹೋಗ್ತಾ ಇದ್ದೀವಿ. ಆ್ಯಂಡ್ ಇವಾಗ ತಾನೇ ನಮ್ಮ ಅಣ್ಣ ಅದೇ ಹೇಳ್ತಾ ಇದ್ದೆ, ದೇವಸ್ಥಾನಕ್ಕೆ ಬಂದಿದ್ದೀವಿ ಏನೋ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಅಂತ. ಫಸ್ಟ್ ಟೈಮ್ ಅನಿಸುತ್ತೆ ನಮಗೆ, ಲೈಕ್ ಒಂದು ದೇವಸ್ಥಾನಕ್ಕೆ ಹೋಗಿ ಈ ಥರ ಅನ್ನಿಸ್ತಾ ಇರೋದು. ಏನೂ ಮಾಡೋಕ್ಕಾಗಲ್ಲ, ಎಲ್ಲ ಟೈಮು ಎಲ್ಲ ಕಡೆನೂ ಒಂದೇ ಥರ ಇರಲ್ಲ. ಕುದುರೆ ನೋಡಿ, ಕುದುರೆ ಕಾಣಿಸ್ತಾ, ಕುದುರೆಗಳು ಜಾಸ್ತಿ ಇದೆ ಇಲ್ಲಿ. ಆ್ಯಂಡ್ ಅದ್ರದ್ದು ಹಾರ್ಸ್ ರೈಡ್ದು ದುಡ್ಡು ಕೊಟ್ಬಿಟ್ಟು ಮಾಡಿಸ್ಕೊತಿದ್ದೆ ಹೋಗ್ತಾ ಇದ್ದಾರೆ. ಎಲ್ಲ ಬಿಸ್ನೆಸ್ ಓಕೆ. ಇಷ್ಟು ಚೆಂದ ಇರೋ ಕುಣಿಗಲ್ ಕೆರೆನ ನೋಡಿಕೊಂಡು ನಾವು ನೆಕ್ಸ್ಟ್ ಹೊರಟಿದ್ದೆ ಚಿಕ್ಕನ್ ಸ್ವಾಮಿ ಹಟ್ಟಿಗೆ. ಇತಿಹಾಸ ಹೇಳೋ ಪ್ರಕಾರ ಚಿಕ್ಕನ್ ಸ್ವಾಮಿ ಮೂಲ ಪಶುಪಾಲಕರಾಗಿದ್ದರು. ಕಳ್ಳಂಬೆಳ್ಳ ಇವರ ಮೂಲ ನೆಲೆ. ಒಂದಿನ ಕಳ್ಳಂಬೆಳ್ಳ ಕೆರೆಯಲ್ಲಿ ಹಸುಗಳನ್ನ ಮೇಯಿಸ್ತಿರ್ಬೇಕಾದ್ರೆ ಚಿಕ್ಕನ್ ಸ್ವಾಮಿಗೂ ಮತ್ತು ಮುಸ್ಲಿಮ್ರ ಮಧ್ಯ ಯುದ್ಧ ನಡೆಯುತ್ತೆ. ಆ ಯುದ್ಧದಲ್ಲಿ ಅಲ್ಲಿರೋ ಗೋಗಳನ್ನ ಉಳಿಸೋದಕ್ಕೋಸ್ಕರ ಹೋರಾಡಿ ಚಿಕ್ಕನ್ ಸ್ವಾಮಿ ವೀರಮರಣ ಹೊಂದುತ್ತಾರೆ. ಆಗ ಚಿಕ್ಕನ್ ಸ್ವಾಮಿ ಸಂಬಂಧಿಕರೆಲ್ಲರೂ ಕಳ್ಳಂಬೆಳ್ಳ ಗ್ರಾಮದಿಂದ ತುಮಕೂರಿನ ಹೆಬ್ಬೂರೆಂಬ ಹೋಬಳಿಗೆ ವರ್ಗಾವಣೆ ಆಗ್ತಾರೆ. ಮತ್ತು ಅಲ್ಲಿರೋ ಒಂದು ಬೈಲಿನಲ್ಲೇ ಗುಡಿಸಲನ್ನ ಕಟ್ಕೊಂಡು ಅಲ್ಲೇ ನೆಲೆಸ್ತಾರೆ.
ಆಗ ಕಟ್ಟಿರೋ ಬಾಳೆ ಪಟ್ಟಿಯ ಗುಡಿಸಲೇ ಈಗಲೂ ಹಾಗೇ ಇದೆ. ಮತ್ತು ಚಿಕ್ಕನ್ ಸ್ವಾಮಿ ಹಟ್ಟಿ ಅಂತಾನೆ ಆ ಪ್ರದೇಶ ಪ್ರಸಿದ್ಧಿಯಾಗಿದೆ. ಸುಮಾರು 500 ವರ್ಷ ಇತಿಹಾಸ ಇರೋ ಈ ಸ್ವಾಮಿಗೆ ನಮ್ಮ ಕರ್ನಾಟಕ ಅಷ್ಟೇ ಅಲ್ಲ, ಬೇರೆ ರಾಜ್ಯದಿಂದಲೂ ಭಕ್ತಾದಿಗಳು ಬರ್ತಾರೆ. ಎಲ್ಲ ಧರ್ಮದವರು, ಎಲ್ಲ ಜಾತಿಯವರು ಈ ಸ್ವಾಮಿ ಮೊರೆ ಹೋಗ್ತಾರೆ. ಲಕ್ಷಾಂತರ ಜನಗಳಿಗೆ ಈ ದೇವರು ಮನೆ ದೇವರಾಗಿದೆ ಮತ್ತು ಅವರ ಮನೆಗಳಲ್ಲಿ ನೆಲೆಸಿದೆ. ನೀವಿಲ್ಲಿ 5, 9, 11 ಅಥವಾ 12 ರೂಪಾಯಿ ಹಾಕಿ ಕಾಣಿಕೆ ಕೊಟ್ಟರೆ ಸಾಕು, ನಿಮ್ಮ ಸಮಸ್ಯೆ ಎಲ್ಲ ಪರಿಹಾರ ಆಗುತ್ತೆ. ನಿಮ್ಮ ಜೀವನದಲ್ಲಿ ಏನೇ ಸಮಸ್ಯೆ ಇರಲಿ, ಕೋರಿಕೆ ಇರಲಿ, ಇಲ್ಲಿ ಹೇಳ್ಕೊಂಡ್ರೆ ಸಾಕು. ಅಲ್ಲಿನ ಅರ್ಚಕರು ಸ್ವಾಮಿ ಪಾದದ ಬಳಿ ನಿಂಬೆಹಣ್ಣ ಇಟ್ಟು ಕೇಳ್ತಾರೆ. ನಿಮ್ಮ ಕೋರಿಕೆ ಯಾವುದೇ ಅಡ್ಡಿ ಇಲ್ಲ ಅಂತಂದರೆ ನೀವು ಅಂದ್ಕೊಳ್ಳೋದಾಗುತ್ತೆ ಅಂತ ಹೇಳ್ತಾರೆ. ಆದರೆ ನಿಮ್ಮ ಕೋರಿಕೆ ಕೇಳಿದಾಗ ಗೌಳಿ ಶಕುನ ಏನಾದರೂ ಆದರೆ ಅಥವಾ ಯಾರಾದರೂ ಸೀನಿದ್ರೆ ಕೇಳಿದ ಕೆಲಸ ಆಗಲ್ಲ ಅಂತ ಹೇಳ್ತಾರೆ. ಮತ್ತು ಇಲ್ಲಿ ಶಿವರಾತ್ರಿ ಆಗಿ 8 ದಿನಕ್ಕೆ ಅದ್ಧೂರಿಯಾಗಿ ಜಾತ್ರೆ ನಡೆಯುತ್ತೆ. ಸೋಮವಾರ ಮಂಗಳವಾರ ಲಕ್ಷಾಂತರ ಭಕ್ತಾದಿಗಳು ಬಂದು ಇಲ್ಲಿ ಸ್ವಾಮಿ ಆಶೀರ್ವಾದ ಪಡ್ಕೊಂಡು ಹೋಗ್ತಾರೆ. ಇದು ನನಗೆ ತುಂಬ ಸ್ಪೆಷಲ್ ದೇವ್ರು, ಯಾಕಂದರೆ ಇದು ನಮ್ಮ ಮಮ್ಮಿ ಮನೆ ದೇವರು. ಆ್ಯಂಡ್ ವರ್ಷಕ್ಕೊಂದ್ಸಲಿ ಮಾರ್ಚಲ್ಲಿ ತುಂಬ ದೊಡ್ಡದ ಮಟ್ಟದಲ್ಲಿ ಇಲ್ಲಿ ಜಾತ್ರೆ ನಡೆಯುತ್ತೆ. ಗುರುವಾರ ನಮ್ಮ ತಾತವ್ರ ಊರಲ್ಲಿ ಮುನಿಯಪ್ಪನ ಮಾಡ್ತಾರೆ, ಅವಾಗ ಬರ್ತೀವಿ. ಅಲಂಕಾರ ಎಲ್ಲ ಆಗಲೂ ಅದೇ ಥರ ಇರುತ್ತೆ, ಜನ ಅಷ್ಟಿರಲ್ಲ ಅವಾಗ, ಅಷ್ಟು ಚೆಂದ ಇರುತ್ತೆ ನೋಡೋದಕ್ಕೆ. ಒಂಥರ ನಮ್ಮ ಮನಸ್ಸಿಂದ ಏನೇ ಬೇಡ್ಕೊಂಡ್ರೂ ಅದು ನಿಜ ಆಗುತ್ತೆ ಅನ್ನೋ ಒಂದು ನಂಬಿಕೆ ಇಲ್ಲಿದೆ. ಹಾಗಾಗಿ ತುಂಬ ಜನ ಬರ್ತಾರೆ. ನೀವೇ ನೋಡ್ತಾ ಇದ್ದೀರಾ ಅಲ್ಲಿ ಎಷ್ಟು ಜನ ಇದ್ದಾರೆ ಅಂತ. ಪೂಜೆ ಎಲ್ಲ ಮುಗಿಸ್ಕೊಂಡು ಅಲ್ಲೇ ದಾಸೋಹ ಪ್ರಸಾದ ಇತ್ತು, ಅಲ್ಲಿಗೆ ಹೋದ್ವಿ. ಆ್ಯಂಡ್ ನನಗಂತೂ ಲಾಸ್ಟ್ ಮೂಮೆಂಟ್ ಪ್ಲ್ಯಾನ್ ಮಾಡಿಕೊಂಡು ಚಿಕ್ಕನ್ ಸ್ವಾಮಿ ಹಟ್ಟಿಗೆ ಬರ್ತೀನಿ ಅಂತ ನಾನು ನಿಜ ಅಂದ್ಕೊಂಡೇ ಇರಲಿಲ್ಲ. ಸಿಕ್ಕಾಪಟ್ಟೆ ಖುಷಿ ಇದೆ. ಅದರಲ್ಲೂ ಇದು ನಮ್ಮ ಮಮ್ಮಿ ಮನೆ ದೇವರು, ಹಾಗಾಗಿ ಅಷ್ಟೇ ಹೆಮ್ಮೆ ಕೂಡ ಇದೆ ನನಗೆ. ಸೊ ನೀವೆಲ್ಲ ಚಿಕ್ಕನ್ ಸ್ವಾಮಿ ಹಟ್ಟಿಗೆ ಮುಂಚೆನೇ ಬಂದಿದ್ದರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ, ನನಗೂ ಗೊತ್ತಾಗುತ್ತೆ. ಮತ್ತು ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಒಂದ್ಸಲಿ ಆದರೂ ಹೋಗಿ ವಿಸಿಟ್ ಮಾಡಿ. ಅದು ಒಳ್ಳೆ ಪಾಸಿಟಿವ್ ವೈಬ್ಸ್ ಅಂತೂ ನಿಮಗೆ ಖಂಡಿತ ಸಿಗುತ್ತೆ. ಮಾರ್ನಿಂಗ್ ಡಿಸಪಾಯಿಂಟ್ ಆಗಿದ್ರೂ ಸಂಜೆ ಒಂದು ಒಳ್ಳೆ ಪಾಸಿಟಿವ್ ವೈಬ್ಸಿಂದ ವಾಪಸ್ ಬೆಂಗಳೂರು ಕಡೆ ನಾವು ಹೊರಟ್ವಿ. ಆ್ಯಂಡ್ ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದೆ ಅಂತಂದರೆ ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತು ಇನ್ನೂ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ yes, see you guys in the next video. Until then, bye.